ಒಂದು ಎತ್ತರವಾದ ಬೆಟ್ಟದ ಮೇಲೆ ಒಂದು ದೊಡ್ಡ ಆನೆ ವಾಸಿಸುತ್ತಿತ್ತು. ಅದು ತುಂಬಾ ದೊಡ್ಡದಿತ್ತು. ಅದು ಯಾವಾಗಲೂ ಉಂಡಿಯಾಗಿರುತ್ತಿತ್ತು. ಬೇರೆ ಪ್ರಾಣಿಗಳು ಅದರಿಂದ ದೂರ ಇರುತ್ತಿದ್ದವು. ಆನೆಗೆ ಬಹಳ ಉಂಡಿ ಅನಿಸುತ್ತಿತ್ತು. ಒಂದು ದಿನ ಒಂದು ಪುಟ್ಟ ಜಿಂಕೆ ಅಲ್ಲಿಗೆ ಬಂತು. ಜಿಂಕೆಗೆ ಆನೆಯ ಭಯ ಇರಲಿಲ್ಲ. ಅದು ನೇರವಾಗಿ ಆನೆಯ ಹತ್ತಿರ ಹೋಯಿತು. ಆನೆಗೆ ಆಶ್ಚರ್ಯವಾಯಿತು. ಅಷ್ಟು ದೀರಿವೋಚ ಪುಟ್ಟ ಜೀವಿಯನ್ನು ಅದು ಮೊದಲು ನೋಡಿರಲಿಲ್ಲ. ಜಿಂಕೆ ಆನೆಯನ್ನ ದೊಡ್ಡ ಕುತೂಹಲದ ಕಣ್ಣುಗಳಿಂದ ನೋಡಿತು. ಹಲೋ, ಜಿಂಕೆ ಪುಟ್ಟ ಧ್ವನಿಯಲ್ಲಿ ಹೇಳಿತು. ಆನೆಗೆ ತುಂಬಾ ಆಶ್ಚರ್ಯವಾಯಿತು. ಯಾವ ಪ್ರಾಣಿಯೋ ಅದರ ಜೊತೆ ಸ್ನೇಹ ಮಾಡಲು ಪ್ರಯತ್ನಿಸಿರಲಿಲ್ಲ. ರಿಪ್ಲಿಗನ್ನು ಕೊಡಬೇಕು ಅಂದ ಗೊತ್ತಾಗದೆ ಗೊಣಗಿತು. ಜಿಂಕೆಗೆ ಆನೆಯ ಗಾತ್ರದ ಬಗ್ಗೆ ಇರಲಿಲ್ಲ. ಅದು ಹತ್ತಿರ ಬಂದು ಆನೆಯ ಸೊಂಡಿಲನ್ನು ನಿಧಾನವಾಗಿ ಮೂಸಿ ನೋಡಿತು. ಆನೆ ಜಿಂಕೆಗೆ ನೋವುಂಟು ಮಾಡದಂತೆ ಅಚ್ಚರಿಕೆಯಿಂದ ಇತ್ತು. ಜೊತೆ ಇದ್ದರೆ ಖುಷಿ ಅಂತ ಅದಕ್ಕೆ ಅನಿಸಿತು. ಜಿಂಕೆ ಪ್ರತಿದಿನ ಆನೆಯನ್ನು ಭೇಟಿ ಮಾಡುತ್ತಿತ್ತು. ಅವು ಅಡಗಳನ್ನು ಆಡುತ್ತಿದ್ದವು. ಜಿಂಕೆ ಬಂಡೆಗಳ ಹಿಂದೆ ಅಡಗಿಕೊಳ್ಳುತ್ತಿತ್ತು ಮತ್ತು ಆನೆ ತನ್ನ ಸೊಂಡಿಲನ್ನು ಬಳಸಿ ಅದನ್ನು ಹುಡುಕುತ್ತಿತ್ತು. ಅವರು ಒಬ್ಬರನ್ನೊಬ್ಬರು ಅರ್ನಿ ಮಾಡಿಕೊಂಡರು. ಜಿಂಕೆ ವೇಗವಾಗಿ ಮತ್ತು ಚುರುಕಾಗಿ ಓಡಬಲ್ಲದು ಎಂದು ಆನೆಗೆ ತಿಳಿಯಿತು. ಆನೆ ಬಲಶಾಲಿ ಮತ್ತು ದಯಾಳು ಎಂದು ಜಿಂಕೆಗೆ ತಿಳಿಯಿತು. ಅವ ಸ್ನೇಹ ಬೆರೆಯಿತು. ಆನೆಗೆ ಇನ್ನು ಮುಂದೆ ಹುಂಟಿತನ ಅನಿಸಲಿಲ್ಲ. ಸ್ನೇಹ ಚಾಲ ಗಾತ್ರದಲ್ಲಿ ಬರಬಹುದು ಎಂದು ಜಿಂಕೆ ತೋರಿಸಿತು. ಅವರು ಬೇರೆ ಬೇರೆ ಆದರೂ ಒಬ್ಬರಿಗೊಬ್ಬರು ಪೂರಕ ಆಗಿದ್ದರು. ಒಂದು ಬೇಸಿಗೆಯ ದಿನ ಕಾಡಿನಲ್ಲಿ ಬೆಂಕಿ ಕಾಣಿಸಿಕೊಂಡಿತು. ಬೆಂಕಿಯ ಜ್ವಾಲೆಗಳು ಬೋರ್ಗರೆ ಹುತ್ತಾ ಬಾರ್ಗಡುತ್ತಿದ್ದವು. ಆನೆ ಅಪಾಯವನ್ನು ನೋಡಿ ಜೋರಾಗಿ ಉಸಿರಿಟ್ಟು ಬೇರೆ ಪ್ರಾಣಿಗಳಿಗೆ ಎಚ್ಚರಿಕೆ ನೀಡಿತು. ಅದು ತನ್ನ ಬಲಿಷ್ಠ ಸೊಂಡಿಲನ್ನು ಬಳಸಿ ಉರಿಯುತ್ತಿರುವ ಗಿಡಿಗಂಟೆಗಳ ಮೂಲ ದಾರಿ ಮಾಡಿಕೊಟ್ಟಿತು. ಚಿಕ್ಕದಾದರೂ ಚುರುಕಾದ ಜಿಂಕೆ ಮುಂದೆ ಓಡಿ ಹೆಬಿತಾದ ಪ್ರಾಣಿಗಳನ್ನು ಸುರಕ್ಷಿತ ಸ್ಥಳಕ್ಕೆ ಕರೆದೀತು. ಆನೆ ಮತ್ತು ಜಿಂಕೆ ಹುಟ್ಟಾಗಿ ಕೆಲಸ ಮಾಡಿ ತಮ್ಮ ಶಕ್ತಿಯನ್ನು ಸಂಯೋಜಿಸಿ ಇತರರಿಗೆ ಸಹಾಯ ಮಾಡಿದವು. ಅವರ ಚಿರಿ ಮತ್ತು ಚುರುಕುತನ ಆ ದಿನ ಅನೇಕ ಜೀವಗಳನ್ನು ಉಳಿಸಿತು. ಬೆಂಕಿ ಆರಿದಾಗ ಕಾಡಿನ ಪ್ರಾಣಿಗಳೆಲ್ಲ ಅವರ ಚೆದರಿ ಮತ್ತು ಬಲವಾದ ಸ್ನೇಹವನ್ನು ಹೊಗಳಿದವು. ಅವರು ಹುಟ್ಟಿಗೆ ಅಪಾಯವನ್ನು ಎದುರಿಸಿ ಬಲಿಷ್ಠರಾಗಿ ಹೊರಹೊಮ್ಮಿದ್ದರು. ಅವರ ಕಮೆ ಒಂದು ದಂತಕಥೆಯಾಯಿತು. ಸ್ನೇಹ ಮತ್ತು ಸಹಕಾರ ಶಕ್ತಿಗೆ ಸಾಕ್ಷಿಯಾಯಿತು.